ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ವಿಜಯನಗರ ಜಿಲ್ಲೆ ಕೇಂದ್ರ ಸ್ಥಾನವಾದಂತಹ ಹೊಸಪೇಟೆಯ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಯ ವೈದ್ಯರಾಗಿದ್ದಂತಹ ಡಾಕ್ಟರ್ ಸೋಮಶೇಖರ್ ಕಬ್ಯಾರ್ ಇವರ ವರ್ಗಾವಣೆಯನ್ನು ವಿರೋಧಿಸಿ ಅಲ್ಲಿನ ಭಗತ್ ಸಿಂಗ್ ರಕ್ತದಾನಿಗಳ ಸಂಘ ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸಿದೆ. ಶಾಸಕರಾದಂತಹ HR ಗವಿಯಪ್ಪನವರಿಗೆ, ಜಿಲ್ಲಾಧಿಕಾರಿಗಳಾದಂತಹ MS ದಿವಾಕರ್ ಅವರಿಗೆ, ಆರೋಗ್ಯ ಜಿಲ್ಲಾ ಒಂದು ವೈದ್ಯಾಧಿಕಾರಿಗಳಿದ್ದಾರೆ, ವೈದ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ಒಂದು ಭಗತ್ ಸಿಂಗ್ ರಕ್ತದಾನಿಗಳ ಸಂಘದ ಅಧ್ಯಕ್ಷರಾದಂತಹ KM ಸಂತೋಷ್ ಕುಮಾರ್ ಅವರು ಮಾತನಾಡುವುದರ ಮೂಲಕ ಅತ್ಯಂತ ಅಗತ್ಯವಾಗಿದೆ. ಸೋಮಶೇಖರ್ ಅವರ ಸೇವೆಯಲ್ಲಿ ಹೊಸಪೇಟೆಯಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ವೈದ್ಯರು ಬಡವರ ಬಗ್ಗೆ ಎಲ್ಲರ ಬಗ್ಗೆ ಕೂಡ ಕಾಳಜಿಯನ್ನು ಇಟ್ಕೊಂಡು ರೋಗಿಗಳನ್ನು ಅತ್ಯಂತ ಒಂದು ರೀತಿ ದೇವರ ಸಮನಾಗಿ ಕಾಣುವಂತಹ ವೈದ್ಯರು, ಕರ್ತವ್ಯ ನಿಷ್ಠೆಯೇ ಇದ್ದಂತಹ ಒಬ್ಬ ವೈದ್ಯರು. ಅವರ ವರ್ಗಾವಣೆ ರದ್ದುಪಡಿಸಬೇಕು, ವರ್ಗಾವಣೆಯನ್ನು ಹಿಂಪಡೆಯಬೇಕು ಸರ್ಕಾರ, ಇಲ್ಲಾಂದರೆ ಅವರನ್ನು ಡೆಪ್ಯುಟೇಷನ್ ಮೇಲಾದರೂ ಮುಂದುವರಿಸಬೇಕು ಹೊಸಪೇಟೆಯ 100 ಹಾಸಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಸಂದರ್ಭದಲ್ಲಿ ಸಂಘಟನೆಯ ವಿಜಯ್ ಕುಮಾರ್, ಶ್ರೀ ಪ್ರಕಾಶ್, ಹನುಮಂತಪ್ಪ, ಚನ್ನಬಸವನಗೌಡ್, BS ರುದ್ರಪ್ಪ, ಸುಭಾಷ್, ಕೆ ಪುನೀತ್ ಕುಮಾರ್, ವೆಂಕಟೇಶ್ ಕುಲಕರ್ಣಿ, ಫಯಾಜ್ ಸೇರಿದಂತೆ ಅನೇಕರು ಇದ್ದರು. ವರ್ಗಾವಣೆ ಪೇಷಂಟ್ಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಸ್ಟಾಫ್ಗಳಿಗೆ ನುಂಗಲಾರ್ದ ತುತ್ತಾಗಿದೆ ಅಂತಕ್ಕಂಥದ್ದು ಇದು ಇಲಾಖೆಗೆ ಗಮನಕ್ಕೆ ಬಂದಿರತಕ್ಕಂಥ. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇದ್ದಂಥ ವೈದ್ಯರನ್ನು ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಹಾಕಿರೋದ್ರಿಂದ ರೋಗಿಗಳು ಆ ವೈದ್ಯರ ಹತ್ರ ಒಂದು ಅಡ್ಜಸ್ಟ್ ಆಗಿರ್ತಾರೆ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸಪೇಟೆ ಅಂತ ನಗರದಲ್ಲಿ ಈಗ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ ಆಗಿದೆ ಅಂತೇಳಿ TV ವರದಿ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಹಾರ್ಟ್ ಸಂಬಂಧಪಟ್ಟಂಥ ಒಬ್ಬ ಫಿಸಿಷಿಯನ್ನು ಡಾಕ್ಟರ್ ಸೋಮಶೇಖರ್ ಕಬ್ಯಾರ್ ಅಂತೇಳಿ ಒಳ್ಳೆ ಡಾಕ್ಟ್ರು, ನಮಗೆ ನಾಡಿ ಮಿಡಿತ ಅರ್ಥತಕ್ಕಂಥ ಡಾಕ್ಟರ್ ಸೋಮಶೇಖರ್ ಅವರನ್ನ ಸರ್ಕಾರದ ಆದೇಶದ ಮೇರೆಗೆ ಇವತ್ತೇನು ಟ್ರಾನ್ಸ್ಫರ್ ಆಗಿದೆ, ಆ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಒಂದು ಮನವಿ ಮಾಡ್ತಾ ಇದ್ವಿ. ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಿಲ್ಲ ಇಲಾಖೆಗೆ ಅಂದರೆ ಅಟ್ಲೀಸ್ಟ್ ಡೆಪ್ಯುಟೇಷನ್ ಹೆಸರು ಮೇಲಾದರೂ ವೈದ್ಯರನ್ನು ವಾಪಸ್ ನಮಗೆ ಕರ್ತರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇವತ್ತು ಅಲ್ಲೇ ಹೊಸಪೇಟೆಯಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಎಸ್ಪೆಷಲಿ GHನಲ್ಲಿ ಯಾವೆಲ್ಲ ಫಿಸಿಷಿಯನ್ಗಳು, ಯಾವೆಲ್ಲ MDಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ. ನೀವು ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡಿದ್ರಿ, ಆ ಡಾಕ್ಟರ್ಗಳು ಇವತ್ತು ICU ಅಂತ ತಗೊಂಡಿದ್ರೆ ICU ಖಾಲಿ ಇರೋದಿಲ್ಲ. 2022ರಲ್ಲಿ HDFC ಬ್ಯಾಂಕ್ನವರು ದಾನವಾಗಿ ಏನೋ ಮಿಷನ್ಗಳೆಲ್ಲ ಕೊಟ್ಟರು ICUಗೆ, ಅದು ಇವತ್ತು